ನಿರಾಕರಿಸಿದ್ದಕ್ಕೆ ಕಿಡ್ನಾಪ್. ಪೊಲೀಸರ ಹುಡುಕಾಟದ ಬೆನ್ನಲ್ಲೇ ಯುವತಿಯನ್ನ ಬಿಟ್ಟು ಪರಾರಿಯಾದ ಪಾಗಲ್ ಪ್ರೇಮಿ. ಬೀದರ್ ಪೊಲೀಸರ ಕಾರ್ಯಾಚರಣೆ, ಬರೋಬ್ಬರಿ 15 ಕೋಟಿ ಮೌಲ್ಯದ ಗಾಂಜಾ ಸೀಸ್. ಕ್ಯಾನ್ಸರ್ಕಾರಕ ಅಂಶ ಇರೋ ವಸ್ತುಗಳನ್ನ ಬಳಸದಂತೆ ಹೋಟೆಲ್ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್. ಎಲ್ಲದರ ಡೀಟೇಲ್ಸ್ ನಿಮ್ಮ ಮುಂದೆ. ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಬೆನ್ನಲ್ಲೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ನವರು, ಅಂಗಡಿಯವರು ಕ್ಯಾನ್ಸರ್ ಕಾರಕ ಅಂಶಗಳನ್ನು ಬಳಸದಂತೆ ಆಹಾರ ಮತ್ತು ಸುರಕ್ಷತಾ ಗುಣಮಟ್ಟದಿಂದ ನೋಟಿಸ್ ನೀಡಿದ್ದಾರೆ. ಟೇಸ್ಟಿಂಗ್ ಪೌಡರ್, ಅಜಿನಮೋಟೊ, ರೆಡ್ ಕಲರ್ ಪೌಡರ್ ಬಳಸದಂತೆ FSSAI ಸೂಚನೆ ನೀಡಿದೆ. ನಿಷೇಧದ ನಡುವೆಯೂ ಬಳಸಿದರೆ ಅಂಗಡಿಯನ್ನ ಸೀಸ್ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಬೀದಿ ಬದಿ ವ್ಯಾಪಾರಿಗಳ ಅಸೋಸಿಯೇಷನ್ ವ್ಯಾಪಾರಸ್ಥರಿಗೆ ಸಂದೇಶ ರವಾನೆ ಮಾಡಿದ್ದು, ಕ್ಯಾನ್ಸರ್ ಕಾರಕ ಪೌಡರ್ ಬಳಸದಂತೆ ಎಚ್ಚರಿಕೆ ನೀಡಲಾಗಿದೆ. ಮಂಗಳೂರಿನ ಕುತ್ತಾರು ಕೊರಗಜ್ಜನ ಕ್ಷೇತ್ರಕ್ಕೆ ಇವತ್ತು ನಟ ದರ್ಶನ್ ಭೇಟಿ ನೀಡಿ ದರ್ಶನವನ್ನ ಪಡ್ಕೊಂಡ್ರು. ಕೊರಗಜ್ಜ ದೈವದ ಆದಿ ಸ್ಥಳವಾದಂತಹ ಮಂಗಳೂರಿನ ಕುತ್ತಾರುನಲ್ಲಿರುವಂತಹ ಕೊರಗಜ್ಜನ ಕ್ಷೇತ್ರಕ್ಕೆ ಭೇಟಿ ನೀಡಿದಂತಹ ದರ್ಶನ್ಗೆ ಕ್ಷೇತ್ರದ ವತಿಯಿಂದ ಗೌರವವನ್ನ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದಂತಹ ದರ್ಶನ್, ಮೊದಲ ಬಾರಿಗೆ ಕೊರಗಜ್ಜನ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀನಿ. ಮಂಗಳೂರಿಗೆ ಸಾಕಷ್ಟು ಬಾರಿ ಬಂದಿದ್ರು, ಈ ಕ್ಷೇತ್ರಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಬರೋದಿಕ್ಕೆ ಯಾವುದೇ ನಿರ್ದಿಷ್ಟ ಕಾರಣ ಇಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂತ ತಿಳಿಸಿದ್ರು. ಇನ್ನು ಇದೇ ವೇಳೆ ಸುಮಲತಾ ಪರ ಪ್ರಚಾರ ಮಾಡ್ತೀನಿ, ಹೆತ್ತ ತಾಯಿನ ಎಂದಾದ್ರೂ ಬಿಟ್ಕೊಡೋಕ್ಕಾಗತ್ತಾ, ಅಮ್ಮ ಯಾವತ್ತಿದ್ರು ಅಮ್ಮನೇ ಅಂತ ದರ್ಶನ್ ತಿಳಿಸಿದ್ರು. ಮೊನ್ನೆಲ್ಲ ಅಮ್ಮನ ಜೊತೆಗೆ ಅವ್ರ ಜೊತೆಗೆ ಇಲ್ವಾ? ಈಗ ಒಂದೇ ನಿಮ್ಮ ಮನೇಲಿ ತಾಯಿ ಬಿಡ್ತೀರಾ ಇಲ್ವಾ? ಅಮ್ಮನೇ ಸರ್. ಜಾತಿಗಣತಿ ವರದಿಯನ್ನು ವೀರಶೈವ ಲಿಂಗಾಯತ ಮಹಾಸಭಾ ತಿರಸ್ಕರಿಸಿದ್ದು ನಾವು ವಿರೋಧ ಮಾಡ್ತೇವೆ ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಜಾತಿಗಣತಿ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಜಾತಿಗಣತಿ ಮಾಡುವ ಅಧಿಕಾರ ಕೇಂದ್ರಕ್ಕಿದೆ, ರಾಜ್ಯಕ್ಕಿಲ್ಲ. ಸರ್ಕಾರ ಜಾತಿಗಣತಿ ಮಾಡುವ ಬದಲು ಸಮೀಕ್ಷೆ ಮಾಡಿದ್ದಾರೆ ಅಷ್ಟೇ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಲಿಂಗಾಯತರು ಕಡಿಮೆ ಇದ್ದಾರೆ ಅಂತ ಸಮಾಜಕ್ಕೆ ತಪ್ಪು ಮಾಹಿತಿ ಹೋಗಿದೆ. ಹೀಗಾಗಿ ಈ ವರದಿಯನ್ನು ನಾವು ಒಪ್ಪೋದಿಲ್ಲ. ಜಾತಿಗಣತಿ ಮಾಡಲು ನಮ್ಮ ವಿರೋಧ ಇಲ್ಲ, ಆದ್ರೆ ವೈಜ್ಞಾನಿಕವಾಗಿ ಮಾಡ್ಲಿ ಅನ್ನೋದು ನಮ್ಮ ಆಶಯ ಅಂದ್ರು. ಇದೇ ವೇಳೆ ಪಂಚಮಸಾಲಿ ಲಿಂಗಾಯತರನ್ನ 2A ಸೇರಿಸುವ ವಿಚಾರವಾಗಿ ಮಾತನಾಡಿದ ಅವರು, ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕಾನೂನಾತ್ಮಕ ಸಭೆಯನ್ನ ಕರೆದಿಲ್ಲ. ನಮಗೆ ಬಹಳ ಬೇಸರ ಹಾಗೂ ನಿರಾಸೆ ಆಗಿದೆ. ಸಿಎಂ ನುಡಿದಂತೆ ನಡೀತಾರೆ ಎಂಬ ಅಭಿಮಾನ ಇತ್ತು, ಆದ್ರೆ ಸಭೆ ಕರೆಯದೆ ನಿರಾಸೆ ಮಾಡಿದ್ದಾರೆ ಅಂದ್ರು. ಜಾತಿ ಗಣತಿಯನ್ನ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದ್ರೆ ನೀವು ಮಾಡಿದ್ದು ಸಮೀಕ್ಷೆ ಮಾಡಿದ್ದು, ಹಾಗಾಗಿ ವರದಿಯನ್ನೇ ಜಾತಿ ಗಣತಿ ವರದಿ ಅಂತ ಹೇಳಿ ತಪ್ಪು ಮಾಹಿತಿ ಸಮಾಜಕ್ಕೆ ಹೋಗಿದೆ. ಲಿಂಗಾಯತ ಸಂಖ್ಯೆ ಕಡಿಮೆ ಇದೆ ಅಂತ ಒಂದು ಭಾವನೆ ವ್ಯಕ್ತವಾಗಿದೆ. ನೀವು ಪ್ರಾಮಾಣಿಕವಾಗಿ ಮನೆ ಮನೆಗೆ ತೆರಳಿ ಜಾತಿ ಗಣತಿಯನ್ನು ಮಾಡಿ, ಅದು ನಿಜವಾಗ್ಲೂ ಲಿಂಗಾಯತ ಸಂಖ್ಯೆ ಕಡಿಮೆ ಆದರೆ ನಾವೆಲ್ಲ ಒಪ್ಪಾಡುತ್ತೆ. ಇದುವರೆಗೂ ಕಾನೂನಾತ್ಮಕ ಸಭೆಯನ್ನು ಕರೆದಿಲ್ಲ. ಎಲ್ಲೇ ಒಂದು ಕಡೆ ನಮಗೆ ನಿರಾಶೆ ಆಗಿದೆ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೀತಾರೆ, ಮಾತು ತಪ್ಪ ನಡೆಯಲ್ಲ ಎನ್ನುವಂಥದ್ದು ಬಹಳ ದೊಡ್ಡ ಅಭಿಮಾನ ಇತ್ತು. ನಮಗೆ ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗಿದೆ, ಬೇಸರ ಆಗಿದೆ. ಬ್ರಾಂಡೆಡ್ ಡಿಟರ್ಜೆಂಟ್ ಪೌಡರ್ಗಳನ್ನು ನಕಲು ಮಾಡ್ತಾ ಇದ್ದ ಫ್ಯಾಕ್ಟರಿಯನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ನೀಡಿದ ಮಾಹಿತಿಯ ಮೇರೆಗೆ ನಕಲು ಮಾಡ್ತಾ ಇದ್ದ ಘಟಕದ ಮೇಲೆ ಮಲ್ಲೇಶ್ವರಂ ಪೊಲೀಸರು ದಾಳಿ ಮಾಡಿದ್ದಾರೆ. ಮಲ್ಲೇಶ್ವರಂನಲ್ಲಿ ಲೋಡ್ ಗಟ್ಟಲೆ ಡಿಟರ್ಜೆಂಟ್ಗಳನ್ನು ಪ್ಯಾಕ್ ಮಾಡಿ ಮಲ್ಲೇಶ್ವರಂನ ಏರಿಯಾದಲ್ಲಿ ಅಂಗಡಿಗಳಿಗೆ ವಿತರಣೆ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಮೇರೆಗೆ ಗಾಡಿಯನ್ನ ಸೀಸ್ ಮಾಡಿ ಡಿಟರ್ಜೆಂಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ನಂತರ ಮಾದನಾಯಕನಹಳ್ಳಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿದ್ದಾರೆ. ಮಾದನಾಯಕನಹಳ್ಳಿಯಲ್ಲಿ 20 ಲಕ್ಷ ಮೌಲ್ಯದ ಡಿಟರ್ಜೆಂಟ್ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಿವಿಧ ಕಂಪನಿಯ ಲೇಬಲ್ಗಳು ಹಾಗೂ ಸುಮಾರು 15 ಲಕ್ಷ ಮೌಲ್ಯದ ಮಿಕ್ಸಿಂಗ್ ಮಷೀನ್ ಅನ್ನು ಸೀಸ್ ಮಾಡಿದ್ದಾರೆ. ಇನ್ನು ಅರ್ಜುನ್ ಜೈನ್ ಎಂಬುವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಮಹದೇಶ್ವರನಿಗೆ ಬರೋಬ್ಬರಿ 85 ಲಕ್ಷ ರೂಪಾಯಿ ಮೌಲ್ಯದ 1 ಕೆಜಿ 369 ಗ್ರಾಂ ತೂಕದ ಚಿನ್ನದ ಕಿರೀಟ ಧಾರಣೆ ಮಾಡಲಾಗಿದೆ. ಇದನ್ನ ಹೆಸರು ಬಹಿರಂಗಪಡಿಸಲು ಇಚ್ಛಿಸದ ಭಕ್ತರೊಬ್ಬರಿಂದ ಅರ್ಪಣೆ ಮಾಡಿದ್ದಾರೆ. ಮಹದೇಶ್ವರ ಚಿನ್ನದ ಕಿರೀಟದಲ್ಲಿ ಕಂಗೊಳಿಸಿದ್ದಾನೆ. 5 ವರ್ಷಗಳಿಂದ ಪ್ರಾಧಿಕಾರದ ಖಜಾನೆಯಲ್ಲಿದ್ದ ಚಿನ್ನದ ಕಿರೀಟ ಇದೇ ಮೊದಲ ಬಾರಿಗೆ ಮಾದಪ್ಪನಿಗೆ ಧಾರಣೆ ಮಾಡಿದ್ದಾರೆ. ಇನ್ನು ಚಿನ್ನದ ಕಿರೀಟಧಾರಿ ಮಾದಪ್ಪನನ್ನ ಭಕ್ತರು ಕಣ್ತುಂಬಿಕೊಂಡಿದ್ದು ಮಾದಪ್ಪನಿಗೆ ಉಘೇ ಉಘೇ ಅಂದಿದ್ದಾರೆ.